ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹಲ್ಬರ್ಗಾ ಬಳಿ ಇರುವ ಸಿದ್ದೇಶ್ವರ್ ಪೆಟ್ರೋಲ್ ಬಂಕ್ನಲ್ಲಿನ ನೌಕರರ ಜ್ಞಾನೇಶ್ವರ್ ಅವನಿಗೆ ಮಾಲೀಕರು 4,96,000 ರೂಪಾಯಿ ಬೀದರ್ನಲ್ಲಿರುವ ಶಿವನಗರದ ಬ್ಯಾಂಕಿಗೆ ದುಡ್ಡು ಕಟ್ಟಿ ಬರಲು ತಿಳಿಸುತ್ತಾರೆ. ಹೀಗೆ ಜ್ಞಾನೇಶ್ವರ್ 4.96 ಲಕ್ಷ ರೂಪಾಯಿಗಳನ್ನು ಬೀದರ್ ನಗರದ ಶಿವನಗರ್ SBI ಬ್ಯಾಂಕಿಗೆ ಜಮೆಗಾಗಿ ತೆರಳುತ್ತಿದ್ದಾಗ ಪ್ರೀ ಪ್ಲ್ಯಾನ್ ಮಾಡಿದಂತೆ ಜ್ಞಾನೇಶ್ವರನು ತನ್ನ ಮಿತ್ರರೊಂದಿಗೆ ಕೂಡಿ ತನಗೆ ಬೀದರ್ ಹೋಗುವಾಗ ದಾರಿ ಮಧ್ಯೆ ಸಿನಿಮಾತ್ಮನ ಕಮಾನ್ ಬಳಿ ನನಗೆ ದುಷ್ಕರ್ಮಿಗಳು ದರೋಡೆಕೋರರು ಕಾರಿನಿಂದ ಡಿಕ್ಕಿ ಹೊಡೆದು 4.96 ಲಕ್ಷ ರೂಪಾಯಿ ದೋಚಿಕೊಂಡು ಹೋಗಿರ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಧನ್ನೂರ ಪೊಲೀಸ್ ಠಾಣೆಗೆ ನೀಡಿ ತಾನು ಸ್ವತಃ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಾನೆ. ಅಲ್ಲಿ ಗಾಯಾಳು ಕೂಡ ಆಗಿರುತ್ತದೆ. ವೈದ್ಯರು ಕೂಡ ತಿಳಿಸುತ್ತಾರೆ. ಬೀದರ್ನ ಪೊಲೀಸ್ ವರಿಷ್ಠಾಧಿಕಾರಿ ಎಕ್ಸ್ಟ್ರಾ ಪವರ್ಫುಲ್ ಪ್ರದೀಪ್ ಗುಂಟಿ ಅವರು ಈ ವಿಷಯವನ್ನು ತಮ್ಮ ಠಾಣೆಯಲ್ಲಿ ತಕ್ಷಣವೇ ಪತ್ತೆಗಾಗಿ ಕೈಗೊಂಡಂತಹ ASP ಮತ್ತು ಪೊಲೀಸ್ ತನಿಖಾ ತಂಡವು ಬೆನ್ನಟ್ಟಿ ಮಾಹಿತಿಯನ್ನು ಸಂಗ್ರಹಿಸಿ ಈ ಘಟನೆ ನಡೆದಂತಹ ಡಿಸೆಂಬರ್ 7ರಂದು ಅವರನ್ನು ಆರೋಪಿಗಳನ್ನು ಬಂಧಿಸಿ ಪ್ರೀಪ್ಲ್ಯಾನ್ ಮಾಡಿರ್ತಕ್ಕಂತಹ ಜ್ಞಾನೇಶ್ವರನಿಗೆ ವಿಚಾರಣೆಗೊಳಪಡಿಸಿದಾಗ ಸ್ವತಃ ಟಾಟಾ ಪಂಚ್ ಕಾರ್ ಬಳಸಿದ್ದಾಗಿ ಆರೋಪಿಗಳು ಒಪ್ಪಿಕೊಂಡಿರ್ತಾರೆ. ಹೀಗೆ ಅಂತಾರಾಜ್ಯ ದರೋಡೆಕೋರರ ಬಂಧನ ಕೂಡ ಬಸವಕಲ್ಯಾಣದಲ್ಲಿ ಮಾಡಿದ್ದಾಗಿ SP ಅವರು ತಿಳಿಸಿದ್ದಾರೆ. ಈ ಘಟನೆಯ ಮಾಹಿತಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಕ್ಸ್ಟ್ರಾ ಪವರ್ಫುಲ್ ಪ್ರದೀಪ್ ಗುಂಟಿ ಅವರಿಂದ. ಪತ್ರಿಕಾಗೋಷ್ಠಿಯಲ್ಲಿ ASP ಅವರು, DYSP ಅವರು ಮತ್ತು ಇತರೆ ಅಧಿಕಾರಿಗಳಿದ್ದರು. ಸಿಬ್ಬಂದಿ ಕಾರ್ಯಕ್ಕೆ SP ಅವರು ಪ್ರಶಂಸನೀಯವಾಗಿ ಅವರಿಗೆ ಶ್ಲಾಘಿಸಿದರು. ಕಳೆದ ತಿಂಗಳು 25ನೇ ತಾರೀಕು ಭಾಲ್ಕಿನಿಂದ ಬೀದರ್ ಬರುವ ರೂಟ್ನಲ್ಲಿ ಒಂದು ರಾಬರಿ ಆಗಿದೆ ಅನ್ನೋ ಮಾಹಿತಿ ನಮಗೆ ಬರುತ್ತೆ. ಫಿರ್ಯಾದಿದಾರರಾದ ಜ್ಞಾನೇಶ್ವರ್ ಬೈಕ್ ಮೇಲೆ ಹಲ್ಬುರ್ಗಾದಿಂದ ಬೀದರ್ ಸಿಟಿಗೆ ಬರುವಾಗ ಕಾರಲ್ಲಿ ಅವರಿಗೆ ಡಿಕ್ಕಿ ಹೊಡೆದು ಅವರ ಕಡೆಯಿಂದ ಸುಮಾರು 4,96,000 ಅಮೌಂಟನ್ನು ಸುಲಿಗೆ ಮಾಡಿಕೊಂಡು ಅವರ ಮೇಲೆ ಹಲ್ಲೆ ಮಾಡಿ 4 ಜನರು ಪರಾರಿಯಾಗಿರ್ತಾರೆ ಅನ್ನುವ ಕಂಪ್ಲೇಂಟ್ ನಮಗೆ ಬರ್ತದೆ. ತಕ್ಷಣ ಸ್ಪಾಟಿಗೆ ನಾವು ವಿಸಿಟ್ ಮಾಡಿ ಎಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕಿ ನಾವು ಕಾರ್ಯಾಚರಣೆ ಮುಂದುವರಿಸ್ತೇವೆ. ಹಲ್ಬುರ್ಗಾದಲ್ಲಿ ಸಿದ್ದೇಶ್ವರ ಪೆಟ್ರೋಲ್ ಬಂಕ್ ಅಂತ ಒಂದು ಇರುತ್ತದೆ. ಆ ಸಿದ್ದೇಶ್ವರ ಪೆಟ್ರೋಲ್ ಬಂಕ್ ಆ ವೀಕ್ ಕಲೆಕ್ಷನನ್ನು ಅಲ್ಲೇ ಕೆಲಸ ಮಾಡ್ತಿರುವ ಜ್ಞಾನೇಶ್ವರ್ ಅಂತ ಒಬ್ಬರ ಕೈಗೆ ಅವರು ಪೆಟ್ರೋಲ್ ಬಂಕ್ ಓನರ್ ಮಾಲೀಕರು ಅವರ ಕೈಗೆ ಕೊಟ್ಟು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಅಂತ ಹೇಳ್ತಾರೆ. ಆ ಅಮೌಂಟನ್ನು ತಗೊಂಡು ಬರುವಾಗ 4 ಜನರು ಆರೋಪಿಗಳು ಈ ಟಾಟಾ ಪಂಚ್ ಕಾರಲ್ಲಿ ಬಂದು ಫಿರ್ಯಾದಿದಾರರಿಗೆ ಡಿಕ್ಕಿ ಹೊಡೆದು ಸುಲಿಗೆ ಮಾಡ್ಕೊಂಡು ಹೋಗ್ತಾರಂತ FIR ಮಾಡಿ ನಾವು ದಾಖಲಿಸ್ತೇವೆ. ರಾಬರಿ ಕೇಸ್ ದಾಖಲೆ ಮಾಡಿಕೊಳ್ತೇವೆ. ನಾವು ಧನೋರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕ್ರೈಮ್ ನಂಬರ್ 126/2024 ರಿಜಿಸ್ಟರ್ ಮಾಡಿಕೊಂಡು ನಾವು ತನಿಖೆಯನ್ನು ಮುಂದುವರಿಸ್ತೇವೆ. ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನು ಆಧರಿಸಿಕೊಂಡು ಟೆಕ್ನಿಕಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಮುಂದಕ್ಕೆ ಹೋದಾಗ ಅದು ಯಾವ ಕಾರು ಎಲ್ಲಿಂದ ಬಂತು ಅಂತ ನಾವು ವಿಚಾರಿಸ್ಕೊಂಡು ಹೋದಾಗ ಫೈನಲಿ ನಾವು ಹೈದರಾಬಾದ್ಗೆ ತಲುಪ್ತೇವೆ. ನಮ್ಮ ತಂಡಗಳು ಹೈದರಾಬಾದಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡಿತೇವೆ. ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾಗ ನಮಗೆ ಬಂದ ಮಾಹಿತಿ ಏನಂದರೆ, ನಮಗೆ ಗೊತ್ತಿರುವಂಥದ್ದು ಏನಂದರೆ, ಖುದ್ದಾಗಿ ಫಿರ್ಯಾದಿದಾರರೇ ಈ ರೀತಿ ಸಂಚು ರೂಪಿಸಿ ತಾನು ಇಂಥ ಟೈಮ್ಗೆ ಇಂಥ ಕ್ಯಾಶ್ ತಗೊಂಡು ಈ ಕಡೆ ಹೋಗ್ತಾ ಇರ್ತೇನೆ, ಸೊ ಕಾರಲ್ಲಿ ಬಂದು ಅಡ್ಡಪಡಿಸಿ ಈ ಅಮೌಂಟನ್ನು ನಾವು ದೋಚ್ಕೋಬೋದು, ಸುಲಿಗೆ ಮಾಡ್ಬೋದು ಅನ್ನೋ ಒಂದು ಸಂಚನ್ನು ರೂಪಿಸಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ದುಡ್ಡನ್ನು ತಗೊಂಡು ಪರಾರಿ ಆಗ್ತಾರೆ. ಅದಾದಮೇಲೆ ಒಂದು ಪ್ಲ್ಯಾನ್ ಪ್ರಕಾರ ಜ್ಞಾನೇಶ್ವರು ನಮ್ಮ ಬ್ರಿಮ್ಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ. ನಾವು ಇವನ್ ಹಾಸ್ಪಿಟ್ಲಿಗೆ ಕೂಡ ಹೋಗಿ ವಿಚಾರಿಸಿದಾಗ ಗಾಯಗಳು ಕಂಡು ಬಂದಿದ್ದು ನಿಜ.
ಅದೇ ರೀತಿ ನಮಗೆ MLC ಕೂಡ ಬರ್ತದೆ. ಡಾಕ್ಟರ್ಗಳಿಗೆ ಸಮೇತ ನಾವು ಮಾತಾಡಿದ್ದಾಗ ಗಾಯಗಳ ಈ ಮಾಹಿತಿ ನಮಗೆ ಕೊಡ್ತಾರೆ. ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಆದರೆ ತನಿಖೆಯಲ್ಲಿ ನಮಗೆ ಕಂಡು ಬಂದಿದ್ದೇನೆಂದರೆ ಇಟ್ ಈಸ್ ಆಲ್ ಪ್ರೀ ಪ್ಲ್ಯಾನ್ಡ್ ಅಂತ ನಮಗೆ ಕಂಡು ಬಂದಿದೆ. ಬಟ್ ಹವೆವರ್ ನಮ್ಮ ಭಾಲ್ಕಿ ಸಬ್ ಡಿವಿಷನ್ ಪೊಲೀಸರು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಒಳ್ಳೆಯ ತನಿಖೆ ಮಾಡಿ ಇದನ್ನು ಭೇದಿಸಿ ಒಟ್ಟಿನಲ್ಲಿ 4,02,580 ರೂಪಾಯಿನ ರಿಕವರ್ ಮಾಡಿದ್ದೇವೆ. ಮಿಕ್ಕಿದ್ದ ಅಮೌಂಟನ್ನು ಅವರು ಖರ್ಚು ಮಾಡಿಕೊಡ್ತಾರೆ. ಹಾಗೂ ಅದರೊಟ್ಟಿಗೆ ಒಂದು ಟಾಟಾ ಪಂಚ್ ಕಾರ್ ಇದು ರಾಬರಿ ಮಾಡೋಕ್ಕೆ ಉಪಯೋಗಿಸಿದಂತಹ ಈ ಕಾರನ್ನು ಕೂಡ ನಾವು ಜಪ್ತು ಮಾಡಿಕೊಳ್ತೇವೆ. ಒಟ್ಟಿನಲ್ಲಿ 5 ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡ್ತೇವೆ. ಘಟನೆ ನವೆಂಬರ್ 25ನೇ ತಾರೀಕಾಗಿದೆ. ಭಾಲ್ಕಿ ಬೀದರ್ ರೂಟ್ನಲ್ಲಿ ಶನಿ ಮಹಾತ್ಮ ಕಮಾನ್ ಹತ್ತಿರ ಘಟನೆ ನಡೆದಿರುತ್ತದೆ. ಇವರು ಯಾರು ಕೂಡ ಈ ಹಿಂದೆ ಯಾವುದೇ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಿಲ್ಲ. ಇವರು ಹ್ಯಾಬಿಚುವಲ್ ಅಲ್ಲ. ಇವರು ಫಸ್ಟ್ ಟೈಮ್ ಅಫೆಂಡರ್ಸ್. ಕೆಲವರು ನಮ್ಮ ಬಾಲ್ಕಿ ಬೀದರ್ಗೆ ಸೇರಿದ್ದವರು, ಕೆಲವರು ಹೈದರಾಬಾದ್ಗೆ ಸೇರಿದ್ದವರು. ಒಟ್ಟಿನಲ್ಲಿ ಒಂದು ಗ್ರೂಪ್ ಆಗಿ ಗ್ಯಾಂಗ್ ಆಗಿ ಫಾರ್ಮ್ ಮಾಡ್ಕೊಂಡು ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಆಗಲಿ ಬಾಲ್ಕಿಯಲ್ಲಾಗಲಿ ಬೀದರ್ ಸಿಟಿಯಲ್ಲೇ ಆಗಲಿ ವರ್ಕಿಂಗಲ್ಲಿವೆ. ಇನ್ಫ್ಯಾಕ್ಟ್ ಇಷ್ಟು ಕ್ಯಾಮೆರಾಗಳು ವರ್ಕಿಂಗ್ ಆಗ್ತಿದ್ರಿಂದಲೇ ನಾವು ಇಷ್ಟು ಕ್ರೈಮನ್ನು ಅಪರಾಧಗಳನ್ನು ನಾವು ತಡೆಯೋಕ್ಕಾಗ್ತಾ ಇದೆ, ಬೇಯಿಸೋಕ್ಕಾಗ್ತಾ ಇದೆ. ಮಾನಿಟರ್ ಎಲ್ಲ ಸರ್ ಇಲ್ಲೇ ಕಂಟ್ರೋಲ್ ರೂಮ್ನ ಆಗ್ತಾ ಇದೆ ಸರ್. ಏನ್ರಿ ಈಗೆಲ್ಲ CCTVದು ಆ ಸ್ಟೇಷನ್ ಲಿಮಿಟ್ಸಲ್ಲಿ ಮಾನಿಟರ್ ಆಗ್ತಾ ಇದೆಯಾ ಸರ್? ಕಂಟ್ರೋಲ್ ರೂಮ್ ನಮಗೆ ಸ್ಟೇಷನ್ ಲೆವೆಲು ಇದೆ, ನಮಗೆ ಕಮಾಂಡ್ ಸೆಂಟರು ಹಾಗೂ ಹೆಡ್ ಕ್ವಾರ್ಟರ್ಸ್ ಲೆವೆಲಲ್ಲೂ ಇದೆ. ಇನ್ನೂ ಕೆಲವು ಕ್ಯಾಮೆರಾಗಳನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಳವಡಿಸಬೇಕಂತ ನಾವು ಆಗಿದೆ. ಸರ್, ಈ ಬಸವ ಕಲ್ಯಾಣ ಪ್ಲಸ್ ಇದರಲ್ಲಿ ಸೇರಿ ಎಷ್ಟು ಆರೋಪಿಗಳು ಸರ್? ಟೋಟಲ್ ಎಷ್ಟು ಅಮೌಂಟ್? ಬಸವ ಕಲ್ಯಾಣ ಪ್ರಕರಣ ಬೇರೆ, ಈ ಪ್ರಕರಣ ಬೇರೆ. ಬಟ್ 2 ದರೋಡೆ ಪ್ರಕರಣಗಳಾಗಿದ್ದರಿಂದ ಇವತ್ತು ನಾನು ಇದನ್ನು ಪ್ರಸ್ತಾಪಿಸಿದೆ. ಬಸವ ಕಲ್ಯಾಣ ಪ್ರಕರಣದಲ್ಲಿ ಒಟ್ಟಿನಲ್ಲಿ 6 ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಈ ಪ್ರಕರಣದಲ್ಲಿ 5 ಜನರನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಆ ದಿನ ಕಾರಲ್ಲಿ ಬಂದು ಬೈಕ್ಗೆ ಡಿಕ್ಕಿ ಹೊಡೆದು ದಾಳಿ ಮಾಡಿ ಮನೆಯನ್ನು ಕಸ್ಕೊಂಡಿದ್ದ 4 ಆರೋಪಿಗಳು ಹಾಗೂ ಫಿರ್ಯಾದಿದಾರನ್ನು ಸಮೇತ 5ನೇ ಆರೋಪಿಯಾಗಿ ಸೇರಿಸಿ ನಾವು ಒಟ್ಟಿನಲ್ಲಿ 5 ಜನರನ್ನು ದಸ್ತಗಿರಿ ಮಾಡಿದ್ದೇವೆ. 4,96,640 ರೂಪಾಯಿ ಕಳ್ಕೊಂಡಿದ್ದು ಅಷ್ಟು ಸುಲಿಗೆ ಆಗಿದೆ. ಈಗ ರಿಕವರಿ ಆಗಿದ್ದು 4,02,580 ರೂಪಾಯಿ. ಬಸವ ಕಲ್ಯಾಣದಲ್ಲಿ ಒಟ್ಟಿನಲ್ಲಿ 5,79,800 ರೂಪಾಯಿ ಅಂಡ್ ವೆಹಿಕಲ್ ಉಪಯೋಗಿಸಿದ ವೆಹಿಕಲ್ ಅದೆಲ್ಲ ಸೇರಿಸಿ ಅದರಲ್ಲಿ ಕೂಡ ಗೋಲ್ಡ್ ಎಲ್ಲ ರಿಕವರಿ ಆಗಿದೆ, ಬೆಳ್ಳಿ ಕೂಡ ರಿಕವರಿ ಆಗಿದೆ, ಕ್ಯಾಶ್ ಕೂಡ ರಿಕವರಿ ಆಗಿದೆ. ಅಷ್ಟು ಜನರನ್ನು ನಾವು ದಸ್ತಗಿರಿ ಮಾಡಿದ್ದೇವೆ ಆಗಲೇ. ಜಸ್ಟ್ ಒಂದು ರೆಫರೆನ್ಸ್ಗಾಗಿ ನಾನು ಹೇಳ್ತಾ ಇದ್ದೆ. ಎಸ್ सर, दूसरे स्टेट में डिजिटल अरेस्टिंग के केस ಇಟ್ಕೊಳ್ಳೋದು ನಮ್ಮ ಪ್ರಯಾರಿಟಿ ಆಗಿರ್ತದೆ. ನಾವು ಎಲ್ಲ ಈಗಾಗಲೇ ಬೀದರ್ದಲ್ಲಿ ಯಾರು MOBs ಇದ್ದಾರೆ ಅವರನ್ನು ಈಗಾಗಲೇ ನಾವು ಮನೆಗೆ ಹೋಗಿ ಸರ್ಚ್ ಮಾಡ್ತಾ ಇದ್ದೇವೆ. ಅವರ ಆ್ಯಕ್ಟಿವಿಟೀಸ್ ನಾವು ಗಮನಿಸ್ತೇವೆ. ಅಲ್ಲದೆ ಈವನ್ ನೈಟ್ ರೌಂಡ್ಸಲ್ಲಿ ಕೂಡ ನಮ್ಮ ಪೊಲೀಸರು MCCTNS ಈ ಗ್ಯಾಡ್ಜೆಟ್ಸನ್ನು ಯೂಸ್ ಮಾಡಿ ಸಂಶಯಾಸ್ಪದವಾಗಿ ನೈಟ್ ಟೈಮು ಯಾರು ಓಡಾಡ್ತಿದ್ರು ಸಹ ಅವರನ್ನು ತಡೆದು ಅವರ ಫಿಂಗರ್ ಪ್ರಿಂಟ್ಸ್ ಚೆಕ್ ಮಾಡಿ ಅವ್ರಿಗೆ ಯಾವುದಾದ್ರೂ ಕ್ರಿಮಿನಲ್ ಹಿನ್ನೆಲೆ ಇದೆಯಾ ಇದ್ದರೆ ಅವರನ್ನು ಪ್ರಿವೆಂಟಿವ್ ಆ್ಯಕ್ಷನ್ ಮಾಡಿ ಪ್ರಿವೆಂಟಿವ್ ಅರೆಸ್ಟ್ ಮಾಡಿಕೊಳ್ಳುವ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಬೀದರ್ ಜಿಲ್ಲಾ ಪೊಲೀಸ್ ನಾವು ಖಡಕ್ಕೆಚ್ಚರಿಗೆ ಅವರಿಗೆ ನೀಡ್ತಾ ಇದ್ದೇವೆ. ಇಂಥ ಆ್ಯಕ್ಟಿವಿಟೀಸ್ ನಾವು ಸಹಿಸುವುದಿಲ್ಲ. ಅಪರಾಧವನ್ನು ಮಾಡಿ ನಾವು ತಪ್ಪಿಸ್ಕೋಬಹುದು ಅನ್ನುವ ಭ್ರಮೆ ಅವರಿಗೆ ಬರಬಾರ್ದೆಂದು ನಾವು ಅವರಿಗೆ ಖಡಕ್ಕೆಚ್ಚರಿಕೆ ನೀಡ್ತಾ ಇದ್ದೇವೆ. ಹಾಗೂ ಸಾರ್ವಜನಿಕರು ಕೂಡ ಇಂಥ ಸಂಶಯಾಸ್ಪದವಾಗಿ ಯಾರಾದರೂ ಓಡಾಡ್ತಾ ಇದ್ದರೂ ಸಹ ಅವರ ಬಗ್ಗೆ ನಮಗೆ ಮಾಹಿತಿ ನೀಡಬೇಕೆಂದು ವಿನಂತಿಸಿಕೊಳ್ತೇವೆ. ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ ವಂದನೆಗಳು.